4 ಗಂಟೆಯ ಪ್ರಮುಖ ಸುದ್ದಿ ಮಾಜಿ ಸಚಿವ ರೇವಣ್ಣ ವಿರುದ್ಧ ಸಂತ್ರಸ್ತೆಯ ಅಪಹರಣ ಎನ್ನುವ ಆರೋಪದ ಪ್ರಕರಣ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ. ರೇವಣ್ಣ ಜಾಮೀನು ಅರ್ಜಿಗೆ ಎಸ್ಐಟಿ ಆಕ್ಷೇಪಣೆಯನ್ನ ಸಲ್ಲಿಸಿದೆ. ಇದು ಸಂತ್ರಸ್ತೆ ಅಪಹರಣ ಆರೋಪದ ಪ್ರಕರಣ. ರೇವಣ್ಣಗೆ ಸೆಕ್ಷನ್ 41A ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ಜಾಮೀನು ರಹಿತ ಸೆಕ್ಷನ್ ಅನ್ನ ಹಾಕಲ್ಲ ಅಂದಿದೆ. ತರಾತುರಿಯಲ್ಲಿ ರಾತ್ರಿ ಮತ್ತೊಂದು FIR ಮಾಡಿ ನಾನ್ ಬೇಲೆಬಲ್ ಸೆಕ್ಷನ್ ಹಾಕಿದ್ದಾರೆ. ಅಪಹರಣಕ್ಕೆ 363 ಅಡಿ FIR ದಾಖಲಿಸಬೇಕು, ಆದರೆ 364A ಮತ್ತು 365ನೇ ಸೆಕ್ಷನ್ ನಲ್ಲಿ ದಾಖಲಿಸಿದ್ದಾರೆ. ಸಂಜೆ 5:30ಕ್ಕೆ ರೇವಣ್ಣ ವಿಚಾರಣೆಗೆ ಹಾಜರಾಗ್ತಾರೆ. ಎಸ್ಐಟಿ ಮುಂದೆ ಹಾಜರಾಗುವ ಮೊದಲು ಜಾಮೀನು ಕೊಡಿ ಅಂತ ರೇವಣ್ಣ ಪರ ವಕೀಲರು ಮನವಿ ಮಾಡಿದ್ದಾರೆ. ನಿರೀಕ್ಷಣಾ ಜಾಮೀನು ಸಿಕ್ಕರೆ ಎಸ್ಐಟಿ ತನಿಖೆಗೆ ಸಹಕರಿಸುತ್ತೇವೆ ಅಂದ್ರು ಮೂರ್ತಿ ಡಿ ನಾಯಕ್. ರೇವಣ್ಣ ಪರ ವಾದ ಮಂಡಿಸ್ತಾ ಇರುವಂತಹ ವಕೀಲ ಮೂರ್ತಿ ಡಿ ನಾಯಕ್ ಜಾಮೀನು ರಹಿತ ಸೆಕ್ಷನ್ ಹಾಕಲ್ಲ ಅಂತಂದಿದ್ರು. ತರಾತುರಿಯಲ್ಲಿ ಮತ್ತೊಂದು FIR ರಾತ್ರಿ ಮಾಡಿ ನಾನ್ ಬೇಲೆಬಲ್ ಸೆಕ್ಷನ್ ಹಾಕಿದ್ದಾರೆ. ಅಪಹರಣಕ್ಕೆ 363 ಅಡಿ FIR ದಾಖಲಿಸಬೇಕು, ಆದರೆ 364A ಮತ್ತು 365ನೇ ಸೆಕ್ಷನ್ ದಾಖಲಿಸಿದ್ದಾರೆ. ಹೀಗಾಗಿ ಎಸ್ಐಟಿ ಮುಂದೆ ಹಾಜರಾಗುವ ಮೊದಲು ಜಾಮೀನು ಕೊಡಿ ಅಂತ ರೇವಣ್ಣ ಪರ ವಕೀಲರು ವಾದ ಮಾಡಿದ್ದಾರೆ. FIR ನಲ್ಲಿರುವ ದೋಷಗಳನ್ನ ಉಲ್ಲೇಖಿಸ್ತಾ ಇದ್ದಾರೆ ರೇವಣ್ಣ ಪರ ವಕೀಲರು. ನಿರೀಕ್ಷಣಾ ಜಾಮೀನು ಸಿಕ್ಕರೆ ಎಸ್ಐಟಿ ತನಿಖೆಗೆ ಸಹಕರಿಸುತ್ತೇವೆ ಅಂತಿದ್ದಾರೆ ರೇವಣ್ಣ ಪರ ವಕೀಲರು ಮೂರ್ತಿ ಡಿ ನಾಯಕ್. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ಮುಂದುವರೆದಿದ್ದು, ಸಂತ್ರಸ್ತೆ ಅಪಹರಣ ಆರೋಪದ ಪ್ರಕರಣದಡಿ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಇದು. ವಿವಿಧ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಆ ಬಡ ಮಹಿಳೆ ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚಬೇಕಾಗಿದೆ. ಸಂತ್ರಸ್ತೆಯರ ಸುರಕ್ಷತೆ ಎಸ್ಐಟಿಯ ಮೊದಲ ಆದ್ಯತೆ ಎನ್ನುವುದು ಎಸ್ಐಟಿ ವಾದ. ರೇವಣ್ಣ ಪರ ಮೂರ್ತಿ ಡಿ ನಾಯಕ್ ವಾದ ಮಂಡಿಸ್ತಾ ಇದ್ದಾರೆ. ಸಂತ್ರಸ್ತೆಯರ ಸುರಕ್ಷತೆ ಎಸ್ಐಟಿಯ ಮೊದಲ ಆದ್ಯತೆ ಅಂತ ಎಸ್ಐಟಿ ಪರ ವಕೀಲ BN ಜಗದೀಶ್ ವಾದವನ್ನ ಮಾಡ್ತಾ ಇದ್ದಾರೆ. ಆದರೆ ತರಾತುರಿಯಲ್ಲಿ ರಾತ್ರಿ ಮತ್ತೊಂದು FIR ಹಾಕಿ ನಾನ್ ಬೇಲೆಬಲ್ ಸೆಕ್ಷನ್ ಹಾಕಿದ್ದಾರೆ ಅನ್ನೋದು ರೇವಣ್ಣ ಪರ ವಕೀಲರ ವಾದ. ಸಂಜೆ 5:30ಕ್ಕೆ ರೇವಣ್ಣ ವಿಚಾರಣೆಗೆ ಹಾಜರಾಗ್ತಾರೆ. ಆದರೆ ಎಸ್ಐಟಿ ಮುಂದೆ ಹಾಜರಾಗುವ ಮೊದಲು ಜಾಮೀನು ಕೊಡಿ ಅನ್ನೋದು ರೇವಣ್ಣ ಪರ ವಕೀಲರ ಮನವಿ. ನಿರೀಕ್ಷಣಾ ಜಾಮೀನು ಸಿಕ್ಕರೆ ಎಸ್ಐಟಿ ತನಿಖೆಗೆ ಸಹಕರಿಸುತ್ತೇವೆ ಅಂತಿದ್ದಾರೆ ಮೂರ್ತಿ ಡಿ ನಾಯಕ್. ಸಂಜೆ 5:30ಕ್ಕೆ ರೇವಣ್ಣ ವಿಚಾರಣೆಗೆ ಹಾಜರಾಗ್ತಾರೆ. ಅದಕ್ಕೂ ಮೊದಲು ಜಾಮೀನು ಕೊಡಿ ಅನ್ನೋದು ರೇವಣ್ಣ ಪರ ವಕೀಲ ಮೂರ್ತಿ ಡಿ ನಾಯಕ್ ಅವರ ವಾದ. ಇತ ಎಸ್ಐಟಿ ಪರ ವಕೀಲರು ಕೂಡ ಪ್ರತಿವಾದ ಮಂಡಿಸ್ತಾ ಇದ್ದಾರೆ. ಸಂತ್ರಸ್ತೆಯರ ಸುರಕ್ಷತೆ ಪ್ರಮುಖವಾದ ಆದ್ಯತೆ. ವಿವಿಧ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಆ ಬಡ ಮಹಿಳೆ ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚಬೇಕಾಗಿದೆ. ಸಂತ್ರಸ್ತ ಮಹಿಳೆ ಕಿಡ್ನಾಪ್ ಆಗಿದ್ದಾರೆ ಅನ್ನುವಂಥ ಪ್ರಕರಣ ದಾಖಲಾಗಿದೆಯಲ್ಲ, ಈ ಹಿನ್ನೆಲೆಯಲ್ಲಿ ಆಕೆನ ಪತ್ತೆ ಹಚ್ಚಬೇಕಾಗಿದೆ ಅನ್ನೋದು ಎಸ್ಐಟಿ ಪರ ವಕೀಲರ ವಾದ. ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ. ಇದು ವಾದ ಪ್ರತಿವಾದ ಹೇಗೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ಈಗ ಸಂಪರ್ಕದಲ್ಲಿದ್ದಾರೆ. ರವಿ, ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ನಡೀತಾ ಇದೆ. ಪ್ರಮುಖ ಅಂಶಗಳು ಏನೇನು ಕಂಡು ಬರ್ತಾ ಇದೆ, ಸಾಧ್ಯತೆಗಳೇನು ಕಂಡು ಬರ್ತಾ ಇದೆ ಈ ಪ್ರಕರಣದಲ್ಲಿ ಅಂತ? ಜಾಮೀನು ಸಿಗಬಹುದಾ ಅಥವಾ ಇದನ್ನು ಪಡೆಯುವಂತ ಸಾಧ್ಯತೆಗಳು ಎಷ್ಟಿದೆ ಅಂತ? ಸದ್ಯದ ಮಟ್ಟಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಾದ ವಿವಾದ ಆರಂಭವಾಗಿರುವಂತದ್ದು. ರೇವಣ್ಣ ಅವರ ಪರ ಮೂರ್ತಿ ಬಿ ನಾಯಕ್ ಅವರು ವಾದ ಕೂಡ ಮಂಡನೆ ಮಾಡಿದ್ದಾರೆ. ಅಂದ್ರೆ ಈ ಕೇಸ್ ಮೇಲ್ನೋಟಕ್ಕೆ ರಾಜಕೀಯ ಪ್ರೇರಿತವಾಗಿದ್ದು ಜಾಮೀನು ಕೊಡಬೇಕು, 5ವರೆಗೆ ವಿಚಾರಣೆಗೆ ಹಾಜರಾಗ್ತೀವಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ. ನಿಜಕ್ಕೂ ರವಿ, ಇಲ್ಲಿ ಈಗ ಒಂದು ಪ್ರಮುಖ ವಾದವನ್ನ ಇನ್ನು ಮೂರ್ತಿ ಅವರು ಮಾಡ್ತಾ ಇದ್ದಾರೆ. ತರಾತುರಿಯಲ್ಲಿ FIR ಹಾಕಿ ಮತ್ತೊಂದು FIR ಹಾಕಿದ್ದಾರೆ, ನಾನ್ ಬೇಲೆಬಲ್ ಸೆಕ್ಷನ್ ಹಾಕಿದ್ದಾರೆ. ಅಪಹರಣಕ್ಕೆ 363 ಹಾಕಬೇಕಿತ್ತು, 364A ಹಾಕಿದ್ದಾರೆ ಅಂತ. ಈ ಸೆಕ್ಷನ್ಗಳು ಹಾಕಿರೋದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಇದು ಎಷ್ಟು ಸಂಕಷ್ಟ ತಂದೊಡ್ಡುತ್ತೆ ಅಂತ ರೇವಣ್ಣ ಪಾಲಿಗೆ? ಖಂಡಿತವಾಗಿ 364 ಏನಿದೆ ಅಪಹರಣ ಸೆಕ್ಷನ್, ಈ ಸೆಕ್ಷನ್ ಹಾಕಿದ್ರೆ ನಾನ್ ಬೇಲೆಬಲ್ ಸೆಕ್ಷನ್ ಹಾಕಿದ್ದಾರೆ. ಸೊ ಹೀಗಾಗಿ ಜಾಮೀನನ್ನ ಕೊಡಬೇಕು ಅನ್ನುವಂತಹ ವಾದವನ್ನ ಮಂಡನೆಯನ್ನ ಮಾಡ್ತಿದ್ದಾರೆ.
ಅಂದ್ರೆ ಪ್ರಮುಖವಾಗಿ ರಾಜಕೀಯ ಪ್ರೇರಿತವಂತಹ ದೂರ ಆಗಿದ್ದು ಜಾಮೀನನ್ನ ಕೊಡಬೇಕು ಅನ್ನುವಂತಹ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಅಂದ್ರೆ ಈಗ ಈ ವಾದ ಪ್ರತಿವಾದಗಳನ್ನ ಗಮನಿಸ್ತಾ ಇದ್ರೆ ಸಾಧ್ಯತೆಗಳಿಗೆ ಏನು ಕಂಡು ಬರ್ತದೆ? ಅಫ್ಕೋರ್ಸ್ ಏನು ಬರುತ್ತೆ ಅನ್ನೋ ಆದೇಶಗಳನ್ನ ನಾವು ಊಹಿಸೋದು ಕಷ್ಟ, ಆದ್ರೆ ಕಾನೂನಾತ್ಮಕವಾಗಿರುವಂತಹ ಅವಕಾಶಗಳಿಗೆ ಏನು ನೋಡ್ತಾ ಹೋದ್ರೆ ಈ ಸೆಕ್ಷನ್ಗಳನ್ನ ಹಾಕಿರುವಂತದ್ದು ಅಪಹರಣಕ್ಕೆ ಈ ತರ ಸೆಕ್ಷನ್ಗಳನ್ನ ಹಾಕಲಾಗುತ್ತಾ? ಖಂಡಿತವಾಗಿ. ಯಾಕಂದ್ರೆ 364 ಏನಿದೆ ಇದು ಅಪಹರಣಕ್ಕೆ ಸಂಬಂಧಪಟ್ಟಂತಹ ಸೆಕ್ಷನ್ ಆಗಿರುವಂತ ಅಂದ್ರೆ ನಾನ್ ಬೇಲೆಬಲ್ ಆಗುತ್ತೆ. 364D ಇದೆಯಲ್ಲ, ಸೊ ಹೀಗಾಗಿ ಇದು ಬೇಲ್ ಕೊಡುವಂತಹ ಪ್ರಕರಣ ಆಗಿದ್ದು ಬೇಲ್ ಕೊಡ್ಬೇಕು ಅಂತೇಳಿ ವಾದವನ್ನು ಕೂಡ ಮಂಡನೆ ಮಾಡ್ತಿದ್ದಾರೆ. ಇದಕ್ಕೆ ತಕ್ಕಂಗೆ SIT BN ಜಗದೀಶ್ ಅವರು ಕೂಡ ಸ್ಪೆಷಲ್ SPP ಅವರು ಕೂಡ ವಾದವನ್ನು ಮಂಡನೆ ಮಾಡ್ತಾರೆ. ಯಾಕಂದ್ರೆ ಆರೋಪಿ ಪ್ರಭಾವಿಯಾಗಿದ್ದು ಈಗ ನಾಪತ್ತೆ ಆಗಿರುವಂತಹ ಮಹಿಳೆಯನ್ನ ಹುಡುಕುವಂತಹ ಕೆಲಸ ಆಗ್ಬೇಕು. ಸೊ ಹೀಗಾಗಿ ಜಾಮೀನು ಕೊಡಬಾರ್ದು ಅನ್ನುವಂತಹ ವಾದವನ್ನು ಕೂಡ ಮಂಡನೆ ಮಾಡ್ತಾ ಇದ್ದಾರೆ. ಬಹುಶಃ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಕೂಡ ಹೊರಬಹುದು. ಪ್ರತಿಭಾ, ಎಸ್, SPP ಅವರ ವಾದವನ್ನ ಗಮನಿಸ್ತಾ ಇದ್ದಾಗ ಸಾಧ್ಯತೆಗಳು ಕಡಿಮೆ ಅಂತೀರಾ? ಖಂಡಿತ. ಯಾಕಂದ್ರೆ ಪ್ರಮುಖವಾಗಿ SPP ಅವರು ಒಂದು ಸ್ಪಷ್ಟವಾದಂತಹ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಯಾಕಂದ್ರೆ ಆರೋಪಿ ಪ್ರಭಾವಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಮಾಜಿ ಸಚಿವರಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಪ್ರಕರಣಕ್ಕೆ ಸಾಕ್ಷಿದಾರಗಳನ್ನ ಎದುರಿಸುವಂತಹ ಸಾಧ್ಯತೆ ಇರುತ್ತೆ. ಮತ್ತೆ ನ್ಯಾಯಾಂಗ ವ್ಯವಸ್ಥೆಯನ್ನೇ ತಿರುಚುವಂತಹ ಪ್ರಯತ್ನ ಕೂಡ ಮಾಡ್ತಾರೆ. ಸೊ ಹೀಗಾಗಿ ಅವ್ರಿಗೆ ಜಾಮೀನನ್ನ ಕೊಡಬಾರ್ದು ಅನ್ನುವಂತಹ ಸ್ಪಷ್ಟವಾದಂತಹ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಹೇಳಿದಂತೆ ಒಂದ್ ವೇಳೆ ಜಾಮೀನನ್ನು ಕೊಟ್ರೆ ಸಾಕ್ಷಿಗಳಿಗೆ ಬೆದರಿಕೆ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಜಾಮೀನು ಕೊಡಬಾರ್ದು ಅನ್ನುವಂತಹ ವಾದವನ್ನು ಕೂಡ ಮಂಡನೆ ಮಾಡ್ತಿದ್ದಾರೆ. ರವಿ, ಇನ್ನೊಂದು ಇನ್ ಕ್ಯಾಮ್ರಾ ವಿಚಾರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಆಕ್ಷೇಪಗಳು ವ್ಯಕ್ತ ಆಗ್ತಾ ಇದೆ, ಅದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ ಅಂತ? ಖಂಡಿತವಾಗಿ. ಅಂದ್ರೆ ಪ್ರಮುಖವಾಗಿ ರೇವಣ್ಣ ಅವರ ಪರವಾದಂತಹ BN ಮೂರ್ತಿ ನಾಯಕ್ ಏನಿದ್ದಾರೆ, ಇವರು ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ಮಾಡಬಾರ್ದು ಅನ್ನುವಂತಹ ಸ್ಪಷ್ಟವಾಗಿ ಮಾಡೋದು. ಯಾಕಂದ್ರೆ ಇಲ್ಲಿ ಅಂದ್ರೆ ಯಾವುದು ಕೂಡ ಬಹಿರಂಗವಾಗಿ ಚರ್ಚೆ ಆಗ್ಬಾರ್ದು ಅಂತೇಳಿ ಒಂದು ವಾದ ಕೂಡ ಮಂಡನೆ ಆಯ್ತು. ಅಂದ್ರೆ BN ಜಗದೀಶ್ SIT ಪರವಾದಂತಹ ಸ್ಪೆಷಲ್ PP BN ಜಗದೀಶ್ ಅವರು ಹೇಳ್ತಾರೆ, ಓಪನ್ ಕೋರ್ಟ್ ಅಲ್ಲಿ ಇದು ವಿಚಾರಣೆ ಆಗಲಿ, ಇದರಲ್ಲಿ ಅದು ಮುಚ್ಚುಮರೆ ಆಗುವಂತದ್ದು ಬೇಡ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತವರು. ಅಂದ್ರೆ ರೇವಣ್ಣ ಅವರ ಪರವಾಗಿ ಮಾತಾಡುವಂತಹ ವಕೀಲರು ಓಪನ್ ಆಗಿ ವಿಚಾರಣೆ ಆಗ್ಲಿ ಅಂತೇಳಿ ಹೇಳ್ತಾ ಇದ್ದಾರೆ. ಪ್ರತಿಭಾ, ಈಗ ರೇವಣ್ಣ ಪರ ವಕೀಲರ ವಾದ ಏನಿದೆ ಅಂದ್ರೆ, ಮೊದಲು ಜಾಮೀನು ರಹಿತ ಸೆಕ್ಷನ್ ಹಾಕಲ್ಲ ಅಂದಿದ್ರು, ಆದ್ರೆ ತರಾತುರಿಯಲ್ಲಿ ಇನ್ನೊಂದು FIR ಮಾಡಿದ್ದಾರೆ ಅನ್ನೋದು, ಈ ವಾದಕ್ಕೆ ಮನ್ನಣೆಗಳು ಸಿಗುತ್ತಾ? ಯಾಕಂದ್ರೆ ಇದು ಬೇರೆನೆ ಪ್ರಕರಣ ಆಗತ್ತೆ ಅಲ್ವಾ? ಖಂಡಿತವಾಗಿ. ಯಾಕಂದ್ರೆ ಪ್ರಮುಖವಾಗಿ ಇಲ್ಲಿ ಒಬ್ಬ ಮಹಿಳೆ ಕಿಡ್ನಾಪ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಪ್ರಮುಖವಾದಂತಹ ವಾದಗಳನ್ನು ಕೂಡ ಎರಡು ಕಡೆಯವರು ಕೂಡ ವಾದ ಮಂಡನೆ ಮಾಡಿರುವಂತದ್ದು. ಯಾಕಂದ್ರೆ ಆ ಮಹಿಳೆಯನ್ನ ಮೊದಲು ಪತ್ತೆ ಹಚ್ಚಬೇಕಾಗುತ್ತೆ, ಆಕೆ ಎಲ್ಲಿದ್ದಾರೆ ಅನ್ನುವಂತಹ ಸುಳಿವು ಕೂಡ ಇಲ್ಲ. ಸೊ ಹೀಗಾಗಿ ಇವ್ರಿಗೆ ಒಂದ್ ವೇಳೆ ಜಾಮೀನು ಕೊಟ್ರೆ ಆ ಮಹಿಳೆ ಹೊರಬರುವಂತಹ ಸಾಧ್ಯತೆ ಕೂಡ ಕಮ್ಮಿ ಅನ್ನುವಂತಹ ಒಂದು ಕಡೆಯಾದಂತಹ ವಾದ ಆದ್ರೆ, ಮತ್ತೊಂದು ಕಡೆ ವಾದ ಈತ ಸಾಕಷ್ಟು ಪ್ರಭಾವಿ ಆಗಿದ್ದಾರೆ, ಜಾಮೀನು ಕೊಡಬಾರ್ದು ಅನ್ನುವಂತಹ ಒಂದು ವಾದ ಆದ್ರೆ, ಮತ್ತೊಂದು ಕಡೆ ಈತ ಇನ್ ಕೇಸ್ ಬಿಟ್ರೆ ನಿಜಕ್ಕೂ ಕೂಡ ಮಹಿಳೆಯನ್ನ ಎದುರಿಸ್ತಾರೆ. ಸೊ ಹೀಗಾಗಿ ಜಾಮೀನು ಕೊಡಬಾರ್ದು ಅಂತೇಳಿ ವಾದ ಕೂಡ ಮಂಡನೆ ಆಗ್ತಿರುವಂತದ್ದು. ರವಿ, ಇದು ಕಿಡ್ನಾಪ್ ಪ್ರಕರಣ ಅಲ್ಲ ಅನ್ನುವಂತಹ ವಾದವನ್ನ ಏನು ಮೂರ್ತಿ ಅವರು ಮಾಡ್ತಾ ಇದ್ದಾರೆ, ಅದಕ್ಕೆ ಅವರು ಕೊಡ್ತಾ ಇರುವಂತಹ ಅಂಶಗಳೇನು? ಪ್ರಮುಖವಾಗಿ ಯಾವ ಕಾರಣಕ್ಕಾಗಿ ಅವರು ಕಿಡ್ನಾಪ್ ಅಲ್ಲ ಅಂತಿದ್ದಾರೆ? ಯಾಕಂದ್ರೆ ಇದರಲ್ಲಿ ಪ್ರಮುಖವಾಗಿ ಹಣದ ಡಿಮ್ಯಾಂಡ್ ಇಲ್ಲ. ಯಾಕಂದ್ರೆ ಒಂದು ಕಿಡ್ನಾಪ್ ಪ್ರಕರಣ ಆದಂತಹ ಸಂದರ್ಭದಲ್ಲಿ ಹಲ್ಲೆ ಮಾಡ್ತಾರೆ, ಕಿಡ್ನಾಪ್ ಮಾಡ್ತಾರೆ, ಹಣಕ್ಕಾಗಿ ಡಿಮ್ಯಾಂಡ್ ಮಾಡ್ತಾರೆ, ಮತ್ತೆ ಅಪಹರಣ ಮಾಡ್ತಾರೆ, ಏನಾದ್ರೂ ಒಂದು ಬೇಡಿಕೆ ಇರ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಯಾವುದೇ ಹಣದ ವಿಷಯ ಇಲ್ಲ, ಯಾವುದೇ ಬೇಡಿಕೆ ಇಲ್ಲ. ಸೊ ಹೀಗಾಗಿ ಇದು ಮೇಲ್ನೋಟಕ್ಕೆ ಕಿಡ್ನಾಪ್ ಅಲ್ಲ ಅನ್ನುವಂತಹ ಅಂಶವನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ವಾದನೆ ಮಂಡನೆ ಮಾಡ್ತಾರೆ. ಯಾಕಂದ್ರೆ ಬಹುಶಃ ಸಾಮಾನ್ಯವಾಗಿ 364 ಅಂದ್ರೆ ನಾವು ಅಪಹರಣ ಅಂತೀವಿ. ಅಪಹರಣದಲ್ಲಿ ಅಂದ್ರೆ ಬಲಾತ್ಕಾರ ಇರ್ಬೇಕಾಗುತ್ತೆ, ಹಣಕ್ಕಾಗಿ ಅಥವಾ ಮತ್ತೊಂದು ಆಸ್ತಿಯ ವಿಚಾರಕ್ಕಾಗಿ ಒತ್ತಾಯ ಪಡಿರ್ಬೇಕಾಗುತ್ತೆ. ಸೊ ಹೀಗಾಗಿ ಅಪಹರಣ ಮಾಡಿದ್ರು ಕೂಡ ಒಂದು ಅಂಶ ಇರುತ್ತೆ ಅಲ್ಲಿ. ಆದ್ರೆ ಈ ಕೇಸಲ್ಲಿ ಯಾವುದೇ ಅಪಹರಣ ಆಗಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈ ಅಪಹರಣಕ್ಕಾದ ಒಳಗಾದಂತಹ ಮಹಿಳೆಯ ವಿಡಿಯೋಗಳು ಬಹಿರಂಗ ಆಗಿದೆ, ಆ ಅಂಶವನ್ನೇನು ಪ್ರಮುಖವಾಗಿ ಉಲ್ಲೇಖಿಸ್ತಾ ಇದ್ದಾರೆ ಈಗ SIT ಪರ ವಕೀಲರು. ಇದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತಾ ಅಂತ? ಖಂಡಿತ. ಯಾಕಂದ್ರೆ ಈಗ ಅಪಹರಣಕ್ಕೆ ಒಳಗಾದಂತಹ ಮಹಿಳೆಯ ಪುತ್ರ ಏನು KR ನಗರದಲ್ಲಿ ಒಂದು FIR ಕೂಡ ದಾಖಲು ಮಾಡಿದ್ದಾರೆ. ಆಕೆಯ ವಿಡಿಯೋ ಈಗ ಆಲ್ರೆಡಿ ವೈರಲ್ ಆಗಿರುವಂತದ್ದು. ಆಕೆ ಬಹುಶಃ ಒಂದು ಕೇಸಲ್ಲಿ ಸಂತ್ರಸ್ತೆಯಾಗಿ FIR ಕೂಡ ದಾಖಲು ಮಾಡುವಂತಹ ಯಾಕಂದ್ರೆ ಈ ವಿಚಾರ ಇನ್ನೂ ಕೂಡ ಯಾರ ಗಮನಕ್ಕೂ ಕೂಡ ಬಂದಿಲ್ಲ. ಬಹುಶಃ ಇದಕ್ಕಾಗಿಯೇ ಸೀಕ್ರೆಟ್ ಆಗಿ ವಿಚಾರಣೆ ಮಾಡಬೇಕು ಅಂತೇಳಿ SIT ಪರವಾದಂತಹ BN ಜಗದೀಶ್ ಅವರು ಹೇಳಿರೋದು. ಯಾಕಂದ್ರೆ ಅಲ್ಲಿ ಕಿಡ್ನಾಪ್ ಆದಂತಹ ಮಹಿಳೆಯೇ
376 ಅಡಿಯಲ್ಲಿ ಮತ್ತೊಂದು ದೂರು ಕೊಟ್ಟಿದ್ದಾಳ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ತುಂಬಾ ಸೂಕ್ಷ್ಮ ಗಮನ ಮಾಡ್ಬೇಕಾಗತ್ತೆ. ಸೊ ಹೀಗಾಗಿಯೇ ಅಲ್ಲಿ ಓಪನ್ ಇದರಲ್ಲಿ ಬೇಡ, ಪರ್ಸನಲ್ ಆಗಿ ಅಂದ್ರೆ ಒಂದು ಕಚೇರಿ ಕೊಠಡಿ ಒಳಗಡೆ ವಿಚಾರಣೆ ಮಾಡ್ಬೇಕು ಅಂತೇಳಿ ವಾದ ಕೂಡ ಬಹುಶಃ ಈ ಅಂಶದ ಮೇಲೆ ಬಂದಿರಬಹುದು ಅನ್ನುವಂತಹ ಒಂದು ಅಭಿಪ್ರಾಯ ಕೂಡ ಬದಲಾಗಿರುವಂತದ್ದು. ಬಹುಶಃ ಈಗ ಆಲ್ರೆಡಿ ವಾದ ಕೂಡ ಮುಕ್ತಾಯ ಆಗಿದೆ. ರೇವಣ್ಣ ಅವರ ಪರವಾದಂತಹ ವಕೀಲರಂತಹ ಮೂರ್ತಿ ಡಿ ನಾಯಕ್ ಅವರು ಕೂಡ ವಾದವನ್ನ ಮಂಡನೆ ಮಾಡಿದ್ದಾರೆ. ಅದೇ ರೀತಿ SIT ಪರವಾಗಿ SPP BN ಜಗದೀಶ್ ಅವರು ಕೂಡ ವಾದವನ್ನ ಮಂಡನೆ ಮಾಡಿದ್ರೆ ಬಹುಶಃ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಕೂಡ ಹೊರಗಡೆ ಬರ್ಬೋದು. ಪ್ರತಿಮಾ. ಎಸ್ ರವಿ, ಮತ್ತೆ ಸಂಪರ್ಕಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ. HD ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ನಡೆದಿದ್ದು ಮುಕ್ತಾಯದ ಹಂತದಲ್ಲಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆದೇಶ ಹೊರಬೀಳುವಂತಹ ಸಾಧ್ಯತೆ ಇದೆ. ರೇವಣ್ಣ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ, ನಿರೀಕ್ಷಣಾ ಜಾಮೀನು ಅರ್ಜಿ. ಅದಕ್ಕೆ SIT ಆಕ್ಷೇಪಣೆಯನ್ನು ಸಲ್ಲಿಸಿದೆ. ಆದರೆ ರೇವಣ್ಣ ಪರ ವಕೀಲರು ಮಾಡ್ತಾ ಇರುವಂತಹ ವಾದ ಅಂತಂದ್ರೆ ಜಾಮೀನು ರಹಿತ ಸೆಕ್ಷನ್ ಹಾಕಲ್ಲ ಅಂದಿದ್ರು. ಅದರ ತರಾತುರಿಯಲ್ಲಿ ರಾತ್ರಿ ಮತ್ತೊಂದು FIR ಮಾಡಿ ನಾನ್ ಬೇಲೆಬಲ್ ಸೆಕ್ಷನ್ ಹಾಕಿದ್ದಾರೆ. ಅದು ಕೂಡ ಅಪಹರಣಕ್ಕೆ 363 ಅಡಿ FIR ದಾಖಲಾಗಬೇಕಿತ್ತು. ಆದರೆ 364A ಮತ್ತು 365ನೇ ಸೆಕ್ಷನ್ ದಾಖಲಿಸಿದ್ದಾರೆ. ಇವೆಲ್ಲವೂ ನಾನ್ ಬೇಲೆಬಲ್ ಆಗುತ್ತೆ. ಹೀಗಾಗಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದೀವಿ, ಜಾಮೀನು ಕೊಟ್ಟರೆ ಎಲ್ಲವನ್ನೂ ಕೂಡ ಸಹಕರಿಸೋದಕ್ಕೆ ಸಾಧ್ಯ ಆಗುತ್ತೆ. SIT ಮುಂದೆ ಸಂಜೆ 5:30ಕ್ಕೆ ರೇವಣ್ಣ ವಿಚಾರಣೆಗೆ ಹಾಜರಾಗ್ತಾರೆ. ಆದರೆ SIT ಮುಂದೆ ಹಾಜರಾಗುವ ಮೊದಲು ಜಾಮೀನು ಕೊಡಿ ಅನ್ನೋದು ರೇವಣ್ಣ ಪರ ವಕೀಲ ಮೂರ್ತಿ ಡಿ ನಾಯಕ್ ಅವರ ವಾದ. ಆದರೆ SIT ಪರ ವಕೀಲರಾದಂತಹ BN ಜಗದೀಶ್ ಅವರು, SPP BN ಜಗದೀಶ್ ವಾದ ಮಂಡಿಸ್ತಾ ಇದ್ದಾರೆ. ವಿವಿಧ ಆಯಾಮಗಳಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಆ ಬಡ ಮಹಿಳೆ ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚಬೇಕಾಗಿದೆ. ಜೊತೆಗೆ ವೈರಲ್ ಆದಂತಹ ವಿಡಿಯೋಗಳಲ್ಲಿ ಆ ಸಂತ್ರಸ್ತೆಯ ವಿಡಿಯೋಗಳಿರುವಂತಹ ಹಿನ್ನೆಲೆಯಲ್ಲಿ ಆಕೆ ಸುರಕ್ಷತೆ ಪ್ರಮುಖ ಆಗತ್ತೆ. ಜೊತೆಗೆ ಆಕೆಯನ್ನ ದೂರು ಕೊಡದಂತೆ ತಡೆಯುವಂತಹ ಪ್ರಯತ್ನಗಳಾಗ್ತಾ ಇದೆ ಎನ್ನುವಂತಹ ಅನುಮಾನ ಇದೆ. ಜೊತೆಗೆ ಈ ರೀತಿ ಯಾರೇ ರೇವಣ್ಣ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತಾರೆ ಅಂತಂದ್ರೆ ಅವರಿಗೆ ಇಂತಹದೊಂದು ಸಮಸ್ಯೆಗಳು ತಂದೊಡ್ಡುತ್ತೆ ಎನ್ನುವಂತಹ ಸಂದೇಶ ರವಾನೆಯಾಗುತ್ತೆ. ಅಪಹರಣಕ್ಕೊಳಗಾದಂತ ಮಹಿಳೆ ಜೀವಂತವಾಗಿದ್ದಾಳೆ ಅಂತ ಭಾವಿಸ್ತೀವಿ. ರೇವಣ್ಣ ವಿರುದ್ಧ ಯಾರೇ ದೂರು ದಾಖಲಿಸೋದಕ್ಕೆ ಹೋದ್ರೆ ಅವ್ರು ಕಿಡ್ನಾಪ್ ಆಗ್ತಾರೆ ಅನ್ನುವಂತಹ ಒಂದು ಸಂದೇಶ ರವಾನೆಯಾಗಿಬಿಡುತ್ತೆ ಅನ್ನೋದು SPPಯ ವಾದ. ಸಂತ್ರಸ್ತೆಯರನ್ನ ಬೆದರಿಸುವ ಸಂದೇಶ ರವಾನಿಸೋದಕ್ಕೆ ಕಿಡ್ನಾಪ್ ಮಾಡಲಾಗಿದೆ ಅಂತ SPP ವಾದ ಮಂಡಿಸ್ತಾ ಇದ್ದಾರೆ. ಈ ವಾದ ಪ್ರತಿವಾದವನ್ನು ಆಲಿಸಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನು ಆದೇಶ ಹೊರಬೀಳುತ್ತೆ ಅನ್ನೋದು ಸದ್ಯದ ಕುತೂಹಲ. ಮೈಸೂರಲ್ಲಿ ದೂರು ದಾಖಲಾಯಿತು. ಸಂತ್ರಸ್ತ ಮಹಿಳೆಯನ್ನ ರೇವಣ್ಣ ಕಿಡ್ನಾಪ್ ಮಾಡಿಸಿದ್ದಾರೆ ಎನ್ನುವಂತ ಆರೋಪವನ್ನ ಸಂತ್ರಸ್ತ ಮಹಿಳೆಯ ಪುತ್ರ ದೂರು ಕೊಟ್ಟಿದ್ದು. FIR ದಾಖಲಾಯಿತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾರೆ ರೇವಣ್ಣ. ಅದರ ವಾದ ಪ್ರತಿವಾದ ಈಗಾಗಲೇ ನಡೀತಾ ಇರುವಂತದ್ದು. ದೂರುದಾರ ತನ್ನ ತಾಯಿಯನ್ನ ರೇವಣ್ಣ ಅಪಹರಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. SIT ಮುಂದೆ ಹೇಳಿಕೆ ಕೊಡದಂತೆ, ದೂರು ನೀಡದಂತೆ ಬೆದರಿಸಲು ಅಪಹರಿಸಲಾಗಿದೆ. ಅಪಹರಣಕ್ಕೊಳಗಾದಂತಹ ಮಹಿಳೆ ಜೀವಂತವಾಗಿದ್ದಾಳೆ ಅಂತ ನಂಬಿದ್ದೀವಿ. ಯಾರೇ ರೇವಣ್ಣ ವಿರುದ್ಧ ದೂರು ಕೊಡೋದಕ್ಕೆ ಹೋದ್ರು ಕಿಡ್ನಾಪ್ ಆಗ್ಬಿಡ್ತಾರೆ ಎನ್ನುವಂತಹ ಸಂದೇಶ ರವಾನಿಸುವ ಪ್ರಯತ್ನ ಇಲ್ಲಿ ಆಗ್ತಾ ಇದೆ ಎನ್ನುವುದು SPP ವಾದ. ಆ ಬಡ ಮಹಿಳೆ ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚಬೇಕು. ಸಂತ್ರಸ್ತೆಯರ ಸುರಕ್ಷತೆಯೇ SITಯ ಮೊದಲ ಆದ್ಯತೆಯಾಗಿದೆ ಎನ್ನುವುದು SIT ಪರ ವಕೀಲರಾದಂತಹ BN ಜಗದೀಶ್ ಅವರ ವಾದ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಈ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇತ್ತು. SIT SPP BN ಜಗದೀಶ್ ವಾದ ಮಾಡ್ತಿದ್ದಾರೆ. ರೇವಣ್ಣ ಪರ ಮೂರ್ತಿ ಡಿ ನಾಯಕ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಜೊತೆಗೆ FIR ನಲ್ಲಿ 364A ಈ ಸೆಕ್ಷನ್ ಇಂದ ದಾಖಲಿಸಲಾಗಿದೆ. ಇದು ಸರಿಯಾಗಿದೆ ಎನ್ನುವುದು BN ಜಗದೀಶ್ ಅವರ ವಾದ. ಅಪಹರಣಕ್ಕೆ 363 ಅಡಿ FIR ದಾಖಲಿಸಬೇಕಿತ್ತು. 364A 365ನೇ ಸೆಕ್ಷನ್ ದಾಖಲಿಸಿದ್ಯಾಕೆ ಎನ್ನುವಂಥದ್ದು ರೇವಣ್ಣ ಪರ ವಕೀಲರ ಪ್ರಶ್ನೆ. ಅಪಹರಣಕ್ಕೊಳಗಾದ ಮಹಿಳೆ ವೈರಲ್ ಆದಂತಹ ವಿಡಿಯೋದಲ್ಲಿದ್ದಾರೆ. ದೂರು ನೀಡಿದ್ರೆ ಕಿಡ್ನಾಪ್ ಆಗ್ತಾರೆ ಎನ್ನುವಂತಹ ಸಂದೇಶ ರವಾನೆಯಾಗ್ಬಿಡುತ್ತೆ. ಸಂತ್ರಸ್ತ ಮಹಿಳೆಯರ ಸುರಕ್ಷತೆಯೇ SITಯ ಆದ್ಯತೆಯಾಗಿದೆ. ಪ್ರಭಾವಿ ವ್ಯಕ್ತಿ ಬೇರೆ ರೇವಣ್ಣ. ಈ ಹಿನ್ನೆಲೆಯಲ್ಲಿ ಬೇಲ್ ಕೊಡಬಾರದು ಅನ್ನೋದು SIT ಪರ ವಕೀಲರ ವಾದವಾಗಿದೆ. ದೂರುದಾರರ ಮೇಲೂ ಕೂಡ ಪ್ರಭಾವ ಬೀರುವಂತಹ ಭಾರಿ ಪ್ರಭಾವಿ ವ್ಯಕ್ತಿ ರೇವಣ್ಣ. ಆ ಹಿನ್ನೆಲೆಯಲ್ಲಿ
ಬೇಲ್ ಕೊಡಬಾರದು ಅನ್ನೋದು ಎಸ್ಐಟಿ ಪರ ವಕೀಲರಾದಂತಹ BN ಜಗದೀಶ್ ಅವರ ವಾದ. ಸಂತ್ರಸ್ತೆಯ ವಿಡಿಯೋ, ಫೋಟೋ ಬಹಿರಂಗ ಆಗಿದೆ. ಸುಮಾರು 2,000ಕ್ಕೂ ಹೆಚ್ಚು ವಿಡಿಯೋಗಳಿವೆ ಅಂತ ಹೇಳಲಾಗ್ತಾ ಇದೆ. ಅಪಹರಣಕ್ಕೊಳಗಾದಂತಹ ಮಹಿಳೆ ವಿಡಿಯೋ ಕೂಡ ಅದರಲ್ಲಿ ಇದೆ. ಸಂತ್ರಸ್ತರನ್ನ ಬೆದರಿಸುವ ಉದ್ದೇಶದಿಂದ ಕಿಡ್ನಾಪ್ ಮಾಡಲಾಗಿದೆ, ದೂರು ನೀಡಿದ್ರೆ ಕಿಡ್ನಾಪ್ ಮಾಡುತ್ತಾರೆ ಅನ್ನುವಂತಹ ಸಂದೇಶ ರವಾನೆಯಾಗುತ್ತೆ ಅನ್ನೋದು SPP ಪರ ವಕೀಲರಾದಂತಹ BN ಜಗದೀಶ್ ಅವರ ವಾದ. ಆದರೆ ರೇವಣ್ಣ ಪರ ವಕೀಲರು ಹೇಳ್ತಾ ಇರೋದು, ತರಾತುರಿಯಲ್ಲಿ ನಾನ್ ಬೆಲೆಬಲ್ ಸೆಕ್ಷನ್ ಹಾಕಿದ್ದಾರೆ, ಮತ್ತೊಂದು FIR ಮಾಡಿದ್ದಾರೆ. ಸಂಜೆ 5:30ಕ್ಕೆ ರೇವಣ್ಣ ವಿಚಾರಣೆಗೆ ಹಾಜರಾಗ್ತಾರೆ. ನಿರೀಕ್ಷಣಾ ಜಾಮೀನು ಸಿಕ್ಕರೆ SIT ತನಿಖೆಗೆ ಸಹಕರಿಸ್ತೀವಿ, SIT ಮುಂದೆ ಹಾಜರಾಗುವ ಮೊದಲು ಜಾಮೀನು ಕೊಡಿ ಅಂತ ರೇವಣ್ಣ ಪರ ವಕೀಲರು ವಾದ ಮಾಡ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.